ಅತ್ಯಂತ ವೈಭವದಿಂದ ಜರುಗಿದ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ 353ನೇ ವರ್ಷದ ಆರಾಧನೆ, ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರ ಹೆಸರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ. ಸುಬುಧೇಂದ್ರ ತೀರ್ಥರು ಸುಕ್ಷೇತ್ರ ಮಂತ್ರಾಲಯದಲ್ಲಿ ಕಳೆದ 18ರಿಂದ 24ನೇ ತಾರೀಕಿನವರೆಗೆ 7 ದಿನಗಳವರೆಗೆ ಶ್ರೀ ಗುರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 353ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಮಹಾಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ವೈಭವೋಪಾದಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮಠದ ಆವರಣದಲ್ಲಿ ಗೋಮಾತೆಯ ಪೂಜೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮಗಳು ಧ್ವಜಾರೋಹಣ, ಧ್ವಜಾವಂದನೆ, ಪ್ರಾರ್ಥನೋತ್ಸವ, ಪ್ರಭಾವೋತ್ಸವ, ಧಾನ್ಯೋತ್ಸವ, ಶಾಖೋತ್ಸವ, ರಜತ ಮಂಟಪೋತ್ಸವ, ಮಹಾ ಪಂಚಾಮೃತಾಭಿಷೇಕ ಹಾಗೂ ಪ್ರತಿನಿತ್ಯ ಸಾಯಂಕಾಲ ವಿವಿಧ ವಿದ್ವಾಂಸರಿಂದ ಪ್ರವಚನ, ನಾನಾ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ದಿನಾಂಕ 20ರಂದು ಪೂರ್ವ ಆರಾಧನಾ, ಪ್ರವಚನ, ಗಣ್ಯರಿಗೆ ಗುರು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ, ರಜತ ಸಿಂಹ ಮಹಾನೋತ್ಸವ ಜರುಗಿದವು. ದಿನಾಂಕ 21ರಂದು ಮಧ್ಯಾರಾಧನಾ, ಮಹಾಪಂಚಾಭಿಷೇಕ, ಪ್ರವಚನ, ಗಜವಾಹನೋತ್ಸವ, ರಜತ ಸುವರ್ಣ ರಥೋತ್ಸವ ಜರುಗಿದವು. ದಿನಾಂಕ 22ರಂದು ಉತ್ತರ ಆರಾಧನಾ, ಪ್ರವಚನ ಹಾಗೂ ಲಕ್ಷಾಂತರ ಜನಸೋಮದ ಮಧ್ಯದಲ್ಲಿ ಮಹಾರಥೋತ್ಸವ ಜರುಗಿತು. ನಂತರ ಮೈಸೂರಿನ ಯದುವೀರ್ ಕೃಷ್ಣದತ್ತ ಚಾಮರಾಜೇಂದ್ರ ಒಡೆಯರು ನೂತನ ಕೇಂದ್ರ ಸಂಸದರು ಇವರಿಗೆ ಶ್ರೀ ಗುರು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನವನ್ನು ಪ್ರಸ್ತುತ ಶ್ರೀಪಾದಂಗಳವರು ಅನುಗ್ರಹ ಮಾಡಿ ಸನ್ಮಾನಿಸಿ ಗೌರವಿಸಿದರು. ಅದೇ ರೀತಿಯಾಗಿ ನಮ್ಮ ಯದುವೀರ್ ಒಡೆಯರವರು ನಿನ್ನೆ ದಿನ ಬಂದಂತಹ ದೃಶ್ಯದ ಒಂದು ಐತಿಹಾಸಿಕ ಒಂದು ನೆನಪು. ನಂತರ ಮಾತನಾಡಿದ ಮೈಸೂರು ರಾಜವಂಶಸ್ಥರು ಕೇಂದ್ರ ಸಂಸದರಾದ ಯದುವೀರ್ ಒಡೆಯರವರು, ಮೊಟ್ಟ ಮೊದಲ ಬಾರಿಗೆ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ರಾಯರ ದರ್ಶನಕ್ಕೆ ಆಗಮಿಸಿದ್ದೇನೆ. ಹಾಗೆ ಶ್ರೀ ರಾಯರ ದರ್ಶನ ಮತ್ತು ಶ್ರೀಪಾದಂಗಳವರ ದರ್ಶನ ಪಡೆದದ್ದು ತುಂಬಾ ಸಂತೋಷ ತಂದಿದೆ. ಆದರೆ ಗುರು ರಾಯರ ಅನುಗ್ರಹ ಪ್ರಶಸ್ತಿಯನ್ನು ನನ್ನ ವೈಯಕ್ತಿಕವಾಗಿ ಸ್ವೀಕರಿಸುವುದಿಲ್ಲ. ನಾನು ಅಷ್ಟೊಂದು ದೊಡ್ಡವನೂ ಅಲ್ಲ. ಈ ಅನುಗ್ರಹ ಪ್ರಶಸ್ತಿಯನ್ನು ನನ್ನ ರಾಜವಂಶಸ್ಥರ ಪರವಾಗಿ ಅವರ ಹಾಕಿಕೊಟ್ಟ ಸಂಪ್ರದಾಯದಂತೆ ಸ್ವೀಕರಿಸುವೆ ಎಂದು ಹೇಳಿದರು. ರಾಯರ ಅನುಗ್ರಹ ರಾಜವಂಶಸ್ಥ ಮನೆತನಕ್ಕೆ ಅನುಗ್ರಹವಾಗಿದೆ. ಅಂದರೆ ಇದು ನನ್ನ ಭಾಗ್ಯ, ನನ್ನ ಮಾತಾಪಿತೃಗಳ ಆಶೀರ್ವಾದವೆಂದು ಭಾವಿಸುತ್ತೇನೆ ಎಂದು ಹೇಳಿದರು. ಇವತ್ತು ನಮಗೆ ಒಂದು ಹೆಮ್ಮೆಯ ವಿಷಯ, ನಮ್ಮ ವಂಶರ ಪರವಾಗಿ ನಾನು ಒಂದು ಪ್ರಶಸ್ತಿ ಸ್ವೀಕಾರವನ್ನು ಮಾಡಿದ್ದೀನಿ. ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀನಿ. ಅದು ನಾನು ವೈಯಕ್ತಿಕವಾಗಿ ನಾನು ಗುರುಗಳಿಗಾಗ್ಲೇ ಹೇಳಿದೆ ಮತ್ತು ಅನೇಕರಿಗೆ ಹೇಳಿದೆ ಕೂಡ, ನಾನು ವೈಯಕ್ತಿಕವಾಗಿ ಸ್ವೀಕರಿಸಕ್ಕಾಗಲ್ಲ. ಆದ್ರೆ ನಮ್ಮ ವಂಶದವರ ಪರವಾಗಿ ನಾನು ಸ್ವೀಕಾರವನ್ನು ಮಾಡ್ತೀನಿ. ಇಂಥ ಅದ್ಭುತವಾದ ಒಂದು ಸಂಸ್ಥೆ ಅಷ್ಟು ದಶಕಗಳಿಂದ, ಶತಮಾನಗಳಿಂದ ಏನು ಭಾರತದ ಪರಂಪರೆ ರಕ್ಷಣೆ ಮಾಡ್ತಾ ಬಂದಿರೋದು, ದ್ವೈತ ವೇದಾಂತದ ಒಂದು ಪರಂಪರೆಯನ್ನು ರಕ್ಷಣೆ ಮಾಡ್ತಾ ಬಂದಿರುವಂತದ್ದು ಸ್ಥಳ. ಇದರಿಂದ ನಮ್ಮ ವಂಶದವ್ರಿಗೆ ಒಂದು ಪ್ರಶಸ್ತಿ ನೀಡ್ತಾ ಇರೋದು ನಮ್ಗೆ ಒಂದು ಹೆಮ್ಮೆಯ ವಿಷಯ. ಇಡೀ ವಂಶದ ಪರವಾಗಿ, ನಮ್ಮ ಮೈಸೂರು ಸಂಸ್ಥಾನದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು, ಧನ್ಯವಾದಗಳು ನಿಮ್ಮೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಅಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ನಿನ್ನೆ ಸಾಯಂಕಾಲದಿಂದ ಇವತ್ತವರೆಗೂ ನಿರಂತರವಾಗಿ ನಾವು ಎಲ್ಲರೂ ಈ ಒಂದು ದೊಡ್ಡ ಭಕ್ತಿಯಿಂದ, ಅಷ್ಟೊಂದು ವೈಭವದಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ಗುರುಗಳಿಗೆ ನಾವು ಪೂರ್ವಕವಾದ ಕೃತಜ್ಞತೆಗಳು ಯಾವಾಗ ಹೇಳಲೇಬೇಕಾಗಿದೆ. ಅವಂಗೆಲ್ಲರಿಗೂ ಇಂಥ ಒಂದು
ದರ್ಶನ ಮತ್ತು ಅನೇಕ ಏನು ಬಂದಿರೋ ಕಾಲದಿಂದ ಇವತ್ತು ಮಂತ್ರಾಲಯ ಎಂಟ್ರಿ ಆಗಿರೋದ್ರಿಂದ ಇವಾಗವರೆಗೂ ನಮ್ಗೆ ಏನೋ ಒಂದು ಪ್ರತಿಯೊಂದು ಸ್ಟೆಪ್ಗೂ ಕೂಡ ನೋಡ್ಕೊಂಡು ಬಂದಿರುವಂತದ್ದು ಇಂಥ ಹಾಸ್ಪಿಟಾಲಿಟಿ ನಾವು ಯಾವತ್ತೂ ಅನುಭವಿಸಿಲ್ಲ. ಎಲ್ಲೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಮತ್ತೊಮ್ಮೆ ಧನ್ಯವಾದಗಳು. ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡಿಬೇಕಾಗಿತ್ತು, ಆದ್ರೆ ನಮ್ಗೆ ಇನ್ನೊಂದು 2-3 ಜವಾಬ್ದಾರಿ ಇರೋ ಕಾರಣಕ್ಕಾಗಿ ನಾವು ಬೆಂಗಳೂರಿಗೆ ವೇಗವಾಗಿ ಹೋಗ್ಬೇಕಾಗಿದೆ. ಅದಕ್ಕಾಗಿ ನಾನು ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳು. ಆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀ. ಮಹಾರಥೋತ್ಸವವನ್ನು ಉದ್ದೇಶಿಸಿ ಧರ್ಮ ಸಂದೇಶ ನೀಡಿದ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಕಳೆದ 18ನೇ ತಾರೀಕಿನಿಂದ ಇಲ್ಲಿಯವರೆಗೆ ಗುರು ಸಾರ್ವಭೌಮರ ರಾಯರ 353ನೇ ಆರಾಧನೆಯನ್ನು ದೇಶವಲ್ಲದೆ ವಿದೇಶ, ಹೊರರಾಜ್ಯ, ಹೊರ ಜಿಲ್ಲೆ, ತಾಲೂಕು, ಗ್ರಾಮಾಂತರ ಪ್ರದೇಶ ಹಾಗೂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಿಂದ ಲಕ್ಷಾನುಗಟ್ಟಲೆ ಜನಸಾಗರದ ಮಧ್ಯದಲ್ಲಿ ಹಲವಾರು ವೈವಿಧ್ಯಮದ ಕಲಾ ತಂಡಗಳು, ಶ್ರೀಮಠದ ಶಿಷ್ಯವೃಂದದಿಂದ ಪೂಜಾ ಕೈಂಕರ್ಯಗಳು, ವಿದ್ವಾನರಿಂದ ಪ್ರವಚನ, ಧ್ವಜಾರೋಹಣ, ಗೋಪೂಜೆ ಹಾಗೂ ಗುರು ರಾಘವೇಂದ್ರ ಅನುಗ್ರಹ ಮುಂತಾದ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟ ತಮಗೆ ರಾಯರ ಕೃಪೆ ಸದಾ ಇರಲಿ, ದೇಶ ನಾಡು ಶುಭೇಚ್ಛೆಯಾಗಿರಲಿ ಎಂದು ನುಡಿದರು. ರಾಯರ ಆರಾಧನಾ ಮಹೋತ್ಸವಕ್ಕೆ ದೇಶದ ಪ್ರಧಾನಮಂತ್ರಿಗಳು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ಆರಾಧನಾ ಮಹೋತ್ಸವಕ್ಕೆ ಶುಭ ಕೋರಿದ್ದಾರೆ ಎಂದು ನುಡಿದರು. ಮುಂದಿನ ದಿನಗಳಲ್ಲಿ ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರ ಹೆಸರಿನಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುವ ಯೋಚನೆಯಲ್ಲಿದ್ದೇವೆ ಎಂದು ನುಡಿದರು. ಇಂತಹ ಉತ್ಸವ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ನಡೆಯುವಂತಹ ಒಂದು ಮಹಾ ಉತ್ಸವವಾಗಿದೆ. ಆ ಮಹಾಪ್ರಭುಗಳು ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜ ಗುರು ಸಾರ್ವಭೌಮರಾಗಿದ್ದಾಗ, ತಟ್ಟ ಕಡೆಯದಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡಿ ಅಪಾರವಾದಂತಹ ಭಗವಂತನ ಅನುಗ್ರಹವನ್ನ ಪಡೆದಿದ್ದಾರೆ. ಆ ಅನುಗ್ರಹ ರಾಶಿಯನ್ನ ಇಡೀ ವಿಶ್ವಕ್ಕೆ ಧಾರೆ ಎರೆಯಲು ವೃಂದಾವನದಲ್ಲಿ ಯೋಗಾಸನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳ ಮಹಿಮೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಆಯಶಾಹ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಗುರುಗಳ ಮಹಿಮೆ, ಕೀರ್ತಿ, ಭಕ್ತ ಸಾಗರ, ಇದನ್ನು ಕೊಂಡಾಡಲಿಕ್ಕೆ ಪದಗಳು ಸಾಲದು. ಅಂತಹ ಗುರುಗಳು ಸಂತುಷ್ಟರಾಗಿ ಮಹಾರಥಾರೂಢರಾಗಿದ್ದಾರೆ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಮಸ್ತ ಜನತೆಗೂ ಕ್ಷೇಮವಾಗಲಿ, ಪ್ರಾಣಿಕುಲಕ್ಕೆ, ಮನುಕುಲಕ್ಕೆ, ಅದೇ ರೀತಿಯಾಗಿ ಸಕಲ ಸಸ್ಯಕುಲಕ್ಕೆ, ವಿಶ್ವಕ್ಕೆಲ್ಲ ಕ್ಷೇಮವಾಗಲಿ ಎಂಬುದಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೊಂದೇ ನಮ್ಮ ಕರ್ತವ್ಯ, ಮಂತ್ರವಾಗಿದೆ. ಮುಂಬರುವ ದಿನದಲ್ಲಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಮಂತ್ರಾಲಯದಲ್ಲಿ ಗುರು ಸಾರ್ವಭೌಮರ ಹೆಸರಿನಲ್ಲಿ ವಿಶ್ವವಿದ್ಯಾಲಯವನ್ನ, ಯೂನಿವರ್ಸಿಟಿಯನ್ನ ಸ್ಥಾಪಿಸುವಂತಹ ಯೋಜನೆಯನ್ನು ಕೂಡ ಹೊಂದಿದೆ. ಇನ್ನು ಭಕ್ತರಿಗೆ ಬೇಕಾದ ಹೆಚ್ಚಿನ ಸೌಕರ್ಯಗಳನ್ನು ಮಾಡಲು ಕೂಡ ಶ್ರೀಮಠ ಎಲ್ಲ ರೀತಿಯಾಗಿ ಸಿದ್ಧವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತೇವೆ. ಈ ಸಂದರ್ಭದಲ್ಲಿ ಶ್ರೀಮಠದ ಸರ್ವ ವಿದ್ವಾಂಸರು, ಶಿಷ್ಯವೃಂದದವರು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ದೃಶ್ಯ ಪತ್ರಿಕಾ ಮಾಧ್ಯಮದವರು, ಸಾರಿಗೆ ಇಲಾಖೆ, ವಿದ್ಯುತ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಜನಪ್ರತಿನಿಧಿಗಳು, ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದ ಪಂಚಾಯತ್ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಗುರುರಾಯರ ಲಕ್ಷಾಂತರ ಭಕ್ತ ಸಮೂಹವು ಸಾಕ್ಷಿಯಾದರು.